ತೆಲಂಗಾಣವನ್ನು ಅಕ್ಷರಶಃ ಹೈರಾಣಾಗಿಸ್ತಾ ಇದೆ ಈ ಒಂದು ಬಿಸಿಲು. ರಣಭೀಕರ ಬಿಸಿಲಿಗೆ ತೆಲಂಗಾಣದಲ್ಲಿ 16 ಜನರು ಬಲಿಯಾಗಿದ್ದಾರೆ. ಭೂಪಾಲಪಾಯದಲ್ಲಿ 4, ವಾರಂಗಲ್ ಅರ್ಬನ್ನಲ್ಲಿ 3, ಕರೀಮನಗರ ನಿಜಾಮಾಬಾದ್ನಲ್ಲಿ ತಲಾ 3 ಸಾವನ್ನಪ್ಪಿದ್ದಾರೆ. ಮೇ 26ರವರೆಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಿಸಿರುವಂತಹ ಸರ್ಕಾರ ತೆಲಂಗಾಣದಾದ್ಯಂತ ಮೇ 26ರವರೆಗೂ ಕೂಡ ಹೆಚ್ಚಲಿದೆ ಬಿಸಿಲು. ಕರೀಮನಗರ, ಪೆದ್ದಪಲ್ಲಿ, ನಲ್ಗೊಂಡ, ಹೈದರಾಬಾದ್, ಖಮ್ಮಂ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಸಿಲು ಕೂಡ ಹೆಚ್ಚಾಗಿದೆ. ಮೇ 26ರವರೆಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಿಸಿರುವಂತಹ ಸರ್ಕಾರ ತೆಲಂಗಾಣದಾದ್ಯಂತ ಮೇ 26ರವರೆಗೂ ಕೂಡ ಬಿಸಿಲು ಹೆಚ್ಚಾಗಲಿದೆ. ಕರೀಮನಗರ, ಪೆದ್ದಪಲ್ಲಿ, ನಲ್ಗೊಂಡ, ಹೈದರಾಬಾದ್ ಎಲ್ಲಾ ಕಡೆ ಕೂಡ ಖಮ್ಮಂ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಸಿಲು ಹೆಚ್ಚಾಗಿದೆ. ತೆಲಂಗಾಣವನ್ನು ಅಕ್ಷರಶಃ ಹೈರಾಣಾಗಿಸ್ತಾ ಇದೆ ಒಂದು ಬಿಸಿಲು. ರಣಭೀಕರ ಬಿಸಿಲಿಗೆ ತೆಲಂಗಾಣದಲ್ಲಿ 16 ಜನರು ಬಲಿಯಾಗಿದ್ದಾರೆ. ಭೂಪಾಲಪಾಯದಲ್ಲಿ 4, ವಾರಂಗಲ್ ಅರ್ಬನ್ನಲ್ಲಿ 3, ಕರೀಮನಗರ, ನಿಜಾಮಾಬಾದ್ನಲ್ಲಿ ತಲಾ 3 ಸಾವನ್ನಪ್ಪಿದ್ದಾರೆ. ಬಿಸಿಲಿಗೆ ಮೇ 26ರವರೆಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಸರ್ಕಾರ. ತೆಲಂಗಾಣದಾದ್ಯಂತ ಮೇ 26ರವರೆಗೂ ಕೂಡ ಬಿಸಿಲು ಹೆಚ್ಚಾಗಲಿದೆ. ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂಥದ್ದು ತೆಲಂಗಾಣವನ್ನು ಅಕ್ಷರಶಃ ಹೈರಾಣಾಗಿಸ್ತಾ ಇದೆ ಒಂದು ಬಿಸಿಲು. ಕರೀಮನಗರ, ಪೆದ್ದಪಲ್ಲಿ, ನಲ್ಗೊಂಡ ಎಲ್ಲ ಕಡೆ ಕೂಡ ಸಾವನ್ನಪ್ಪಿದ್ದಾರೆ. ಬಿಸಿಲನ್ನು ತಡ್ಕೊಳ್ಳೋಕ್ಕಾಗದೆ ಖಮ್ಮಂ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಅತಿಯಾದಂತಹ ಬಿಸಿಲಿಗೆ ಜನರು ಬೇಸತ್ತು ಹೋಗಿದ್ದಾರೆ. ಅಕ್ಷರಶಃ ಹೈರಾಣಾಗಿಸ್ತಾ ಇದೆ ಜನರನ್ನ. ರಣಭೀಕರ ಬಿಸಿಲಿಗೆ ತೆಲಂಗಾಣದಲ್ಲಿ ಬರೋಬ್ಬರಿ 16 ಜನ ಬಲಿಯಾಗಿರುವಂಥದ್ದು ಕೂಡ. ಭೂಪಾಲಯದಲ್ಲೂ ಕೂಡ 4, ವಾರಂಗಲ್ನ ಅರ್ಬನ್ನಲ್ಲಿ 3 ಜನ ಸಾವನ್ನಪ್ಪಿರುವಂಥದ್ದು. ಕರೀಮನಗರ, ನಿಜಾಮಾಬಾದ್ನಲ್ಲಿ ತಲಾ 3 ಸಾವನ್ನಪ್ಪಿದ್ದಾರೆ. ಅತಿಯಾದಂತಹ ಬಿಸಿಲಿಗೆ 15 ಬಲಿ. ಕಣ್ಣು ತೆರೆದ ಸರ್ಕಾರ. ಕೊನೆಗೂ ಕೂಡ ಬಸ್ ನಿಲ್ದಾಣಗಳು, ಮಾರುಕಟ್ಟೆಗಳಲ್ಲಿ ನೀರಿನ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇನ್ನು ಕಾರ್ಮಿಕರು ಹೆಚ್ಚಾಗಿ ಸೇರುವಂತಹ ಸ್ಥಳಗಳಲ್ಲಿ ಕುಡಿಯುವ ನೀರು ಕೂಡ ವ್ಯವಸ್ಥೆ ಮಾಡಲಾಗಿದೆಯಂತೆ. ಮಜ್ಜಿಗೆ, ORS ಪ್ಯಾಕೇಜ್ ಇಡುವಂತೆ ಸೂಚನೆ ಕೂಡ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅತಿ ಹೆಚ್ಚು ತಾಪಮಾನ ದಾಖಲಾಗುವಂತಹ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ವೃದ್ಧರಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕೆಲ ನಿಯಮಗಳನ್ನು ಕೂಡ ಜಾರಿ ಮಾಡಲಾಗಿದೆಯಂತೆ. ಬೆಳಗ್ಗೆ 11ರಿಂದ ಸಂಜೆ 5ರವರೆಗೂ ಕೂಡ ಹೊರಗೆ ಬರಬಾರದು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಡಲಾಗಿದೆ. ಹೊರಗೆ ಹೋಗಬೇಕಿದ್ರೆ ನೀರು, ಛತ್ರಿ ಕೊಂಡೊಯ್ಯೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅತಿಯಾದ ಬಿಸಿಲಿಗೆ 15 ಬಲಿಯಾಗಿರುವಂಥದ್ದು. ಕಣ್ಣು ತೆರೆದಿದೆ ಕೊನೆಗೂ ಕೂಡ ಸರ್ಕಾರ. ಅಂದರೆ ಬಸ್ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಮಾರುಕಟ್ಟೆಗಳಾಗಿರ್ಬೋದು, ಎಲ್ಲ ಕಡೆ ಕೂಡ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋದಾಗಿದೆ. ಅಂದರೆ ಮನೆಯಿಂದ ಹೊರಗೆ ಬರಬೇಡಿ, ಆ ಅವಧಿ ಇರುತ್ತಲ್ವ, ಮಾರ್ನಿಂಗ್ 11 to ಸಂಜೆ ಒಂದು 4:30-5 ಗಂಟೆವರೆಗೂ ಕೂಡ ಆಚೆ ಕಡೆ ಓಡಾಡುವಂಥದ್ದನ್ನು ಕಡಿಮೆ ಮಾಡಿ. ಇನ್ ಕೇಸ್ ಹೋದರೂ ಕೂಡ ಛತ್ರಿ ಮತ್ತು ನೀರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಏನನ್ನ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಅದನ್ನು ತೆಗೆದುಕೊಂಡೇ ಹೋಗಬೇಕು ಕಡ್ಡಾಯವಾಗಿ ಅನ್ನುವಂತಹ ರೂಲ್ಸನ್ನು ಕೂಡ ಜಾರಿ ಮಾಡಲಾಗಿದೆ. ಮತ್ತು ಕೆಲವೊಂದು ಗ್ರಾಮಗಳಲ್ಲಿ ಹೈ ಅಲರ್ಟ್ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ವಹಿಸಬೇಕು ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ. ವೃದ್ಧರಾಗಿರ್ಬೋದು, ಗರ್ಭಿಣಿಯರು, ಮಕ್ಕಳು, ಈ ಬಿಸಿಲು ಹೆಚ್ಚಾದಾಗಂತೂ ಗರ್ಭಿಣಿಯರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಕಂಟಿನ್ಯೂಸ್ಲಿ ಪ್ರೆಗ್ನೆನ್ಸಿ ಟೈಮಲ್ಲೇ ಸಿಕ್ಕಾಪಟ್ಟೆ ನೀರು ಕುಡಬೇಕು ಅನ್ನುವಂಥದ್ದು. ಬಟ್ ಇಲ್ಲಿ ಇಷ್ಟು ಬಿಸಿಲಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಗರ್ಭಿಣಿಯರಂತೂ ಆಚೆ ಬರಲೇಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.